ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧ್ಯರ್ಥಂ ಭಿಕ್ಷಾಂದೇಹಿ ಚ ಪಾರ್ವತಿ. ವೆಲ್ಕಮೇ ಮಾಡದೆ ಕಾರ್ಯಕ್ರಮ ಶುರು ಮಾಡೋದಕ್ಕಾಗುತ್ತಾ? ವೆಲ್ಕಮ್ ಟು ಸೋಚಿ ಪ್ರೆಸೆನ್ಸ್ ಕುಕಿಂಗ್ ಕಲಾಕಾರ್. ವಾಹ್, ಎಂಥ ರುಚಿರಿ ಪ್ರೇಕ್ಷಕರೇ! ನಾನು ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಯಾಕೆ ಗೊತ್ತಾ? ಇವತ್ತು ನಮ್ಮ ಅಡುಗೆ ಮನೆಗೆ ಬರ್ತಾ ಇರೋ ಗೆಸ್ಟು ಅಂಥವ್ರು. ಶಿ ಈಸ್ ಅ ಫ್ಯಾಂಟಾಸ್ಟಿಕ್ ಸಿಂಗರ್, ಸೂಪರ್ ಮದರ್, ಹಾಗೆ ಅದ್ಭುತವಾದ ಒಬ್ಬ ಹ್ಯೂಮನ್ ಬೀಯಿಂಗ್ ಅಂತ ಅಂದರೆ ತಪ್ಪಾಗ್ಲಾರ್ದು. ಮುತ್ತ 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 ಚಿನ್ನಾರಿ ಮುತ್ತ, ಮುತ್ತ 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 ಚಿನ್ನಾರಿ ಮುತ್ತ. ಎಷ್ಟು ಧೈರ್ಯ ಇರಬೇಡ ನನಗೆ. ಅವ್ರ ಹಾಡನ್ನು ಅವ್ರನ್ನ ವೆಲ್ಕಮ್ ಮಾಡೋದಕ್ಕೆ ಕರಿತಾ ಇದ್ದೀನಿ. ಹಾಂ, ಯಾರು ಅಂತ ನಿಮ್ಗೆ ಈಗಾಗಲೇ ಗೊತ್ತಾಗಿರಬೇಕು. ಲೆಟ್ ಅಸ್ ವೆಲ್ಕಮ್ ಅವರ್ ಸ್ವೀಟ್ ಅಂಡ್ ಫ್ಯಾಂಟಾಬುಲಸ್ ರೆಮೋ. ಓ ಮೈ ಗಾಡ್, ನಮಸ್ಕಾರ. ನಮಸ್ಕಾರ, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನೋಡಿ, ಚೆನ್ನಾಗಿದ್ದೀನಿ. ರೆಮೋನ್ ಕರ್ಸಿ ಅಂದ್ರೆ ಇವ್ರನ್ನ ಯಾರನ್ನೋ ಕರ್ಸಿದಿರಲ್ಲ? ನಾನೇ ರೆಮೋ. ರೆಮೋ ನನ್ನ ಜೊತೆ ಹೀಗಿರಲ್ವಲ್ಲ? ಏಯ್ ಸಾಕು ನಿಮ್ ಡ್ರಾಮಾ ಬಿಡ್ರಿ. ಇವತ್ತು ಕಿಚನ್ಗೆ ಕರ್ಸಿರೋ ಉದ್ದೇಶ ಏನ್ ಗೊತ್ತಾ? ಒಂದು 12-13 ವರ್ಷದಿಂದ ಪರಿಚಯ. ಜಿ ನಮಸ್ಕಾರ ಜಿ. ಪಾರ್ಟಿ ಯಾವಾಗ ಜಿ? ಪಾರ್ಟಿ ಯಾವಾಗ ಜಿ? ಈಗ ಸಿಗೋಣ, ಆಮೇಲೆ ಸಿಗೋಣ. ಇನ್ನ ಈಗೇನು ಕರೆದೆ? ಇವಾಗ ನಾನೇ ಕರೆದು ಇಲ್ಲೇ ಅಡುಗೆ ಮಾಡಿ ಇಲ್ಲೇ ಪಾರ್ಟಿ ಮಾಡಿಸ್ದೆ ಕಳ್ಸಲ್ಲ. ಪಾರ್ಟಿ ಇದೆಯಾ ಒಟ್ಟಿನಲ್ಲಿ? ಆಫ್ಟರ್ ಹೇಳಾಯ್ತು, ತಗ್ಲಾಕೊಂಡಾಯ್ತು. ವೆಲ್ಕಮ್ ರೆಮೋ. ಥ್ಯಾಂಕ್ ಯು. ಖುಷಿ ಆಗ್ತಾ ಇದೆ ನಿಮ್ಮನ್ನ ನೋಡಿ. ನನಗೆ ಸಿಕ್ಕಾಪಟ್ಟೆ ಖುಷಿ. ಇವ್ರೇನು ಗೊತ್ತಾ, ನಾವು ಮಜಾ ಟಾಕೀಸ್ ಅಲ್ಲಿ ಶೂಟ್ ಮಾಡ್ಬೇಕಾದ್ರೆ ನಾನು ಹಿಂಗೆ ಎಂಟ್ರ್ ಆಗಿದ ತಕ್ಷಣ ಒಂದು ಹಾಡು ಹೇಳ್ತಾ ಇದ್ರಿ ನನಗೋಸ್ಕರ. ಯಾವ್ದು ಹೇಳಿ? ಅನುರಾಗ ಚೆಲ್ಲಿದಳು, ಹೃದಯ ನಗಿಲ್ಲಿದಳು, ಹರೆಯದಾರ ಮನೆ ಬಾಗಿಲ ತೆರೆಸಿದಳು, ಪ್ರೇಮದ ರಾಜದ ಓಲಗ ನಡೆಸಿದಳು. ಆಹಾ, ಇದು ನನ್ನ ಫೇವ್ರೇಟ್. ಆಫ್ಕೋರ್ಸ್ ಎಲ್ಲರ ಫೇವ್ರೇಟನು. ಬಟ್ ನಾನು ಹಿಂಗೆ ಬಂದಿದ ತಕ್ಷಣ ಆ ಹಾಡು ಬರಲಿಲ್ಲ ಅಂತಂದರೆ ನನಗೇನೋ ಒಂಥರ ಏನೋ ಮಿಸ್ಸಿಂಗ್ ಅನ್ಸೋದು. ಬಟ್ ರೆಮೋ ಹೇಳಿ, ಇವತ್ತು ಏನು ಸ್ಪೆಷಲ್ ಆಗಿ ಮಾಡ್ತಾ ಇದ್ದೀರಾ ರೆಮೋ ಅವರೇ ನಮಗೋಸ್ಕರ? ನಾನು ಇವತ್ತು ಸ್ಪೆಷಲ್ ಆಗಿ, ನನಗೆ ಮಟನ್ ತುಂಬಾ ಇಷ್ಟ, ನಿಮಗೂ ಮಟನ್ ಇಷ್ಟ ಅಂತ ಅನ್ಕೋತೀನಿ. ಹೌದು. ಸೊ ಅದಕ್ಕೆ ಇವತ್ತು ಮಟನ್ ಪೆಪ್ಪರ್ ಮಿಂಟ್ ಫ್ರೈ ಅಂತ, ಇದು ಅಮ್ಮ ಹೇಳ್ಕೊಟ್ರು ನನಗೆ. ಸೂಪರ್ ಸೂಪರ್. ಕಮ್ ಆನ್, ಸ್ಟಾರ್ಟ್ ಯುವರ್ ಕುಕಿಂಗ್. ಈಗ ಮೊದಲನೇದಾಗಿ ಇಂಗ್ರೀಡಿಯೆಂಟ್ಸು ಮೊದಲು ಅರ್ಧ ಕೆಜಿ ಮಟನ್ ತೊಗೊಂಡಿದ್ದೀನಿ. ಅಂದರೆ ಅದನ್ನು ಬೇಯಿಸ್ಬಿಟ್ಟಿದ್ದೀನಿ ಫಸ್ಟೇ. ಆ ಬೇಯಿಸೋದಕ್ಕೂ ಒಂದು ವಿಧಾನ ಇದೆ. ಏನಂದರೆ ಸ್ವಲ್ಪ ಎಣ್ಣೆ ಹಾಕಿ, ಆಮೇಲೆ ಈರುಳ್ಳಿ ಟೊಮೆಟೊ ಹಾಕಿ, ಮಟನ್ ಹಾಕ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಆಡಿಸಿ, ಉಪ್ಪು ಒಂಚೂರು ಖಾರದ ಪುಡಿ ಒಂಚೂರು ಹಾಕಿ ಚೆನ್ನಾಗಿ ಆಡಿಸಿ. ಖಾರದ ಪುಡಿನೂ? ಹೌದು, ಯಾಕಂದ್ರೆ ಅವಾಗ ಪೀಸ್ಗೆ ಇಳಿಯುತ್ತೆ. ಸೊ ಅದನ್ನು ಮುಚ್ಚಿ ಆಮೇಲೆ 1-2 ವಿಜಿಲ್ ಅಥವಾ 3 ವಿಜಿಲ್, ತುಂಬಾ ಬೇಯಬೇಕು ಅನ್ಕೊಂಡ್ರೆ 3 ವಿಜಿಲ್. ಸೊ ಅಷ್ಟು ಮಾಡಿ ನಾನು ತಂದಿಟ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಈಗ ಒಂದು ಸ್ವಲ್ಪ ಈರುಳ್ಳಿ, ಟೊಮ್ಯಾಟೊ, ಹಾಗೆ ಖಾರದ ಪುಡಿ ಒಂಚೂರು, ಉಪ್ಪು, ಬೆಳ್ಳುಳ್ಳಿ, ಲವಂಗ, ಚಕ್ಕೆ, ಪೆಪ್ಪರು, ಪುದೀನ, ಹಾಗೆ ಕೊತ್ತಂಬರಿ ಸೊಪ್ಪು, ಎಣ್ಣೆ. ಮೇನ್ ಏನಂದ್ರೆ ಪೆಪ್ಪರು ಹಾಗೂ ಪುದೀನ. ಸೊ ಮೊದಲಾದಾಗಿ ನಾವು ಎಣ್ಣೆ ಹಾಕೊಳ್ಳೋಣ ಬಾಣಲಿಗೆ. ಓಕೆ, ಶುರು. ಜೈ ಶ್ರೀರಾಮ್. ಈಗ ಒಂಚೂರು ಈರುಳ್ಳಿ ಹಾಕೊಳ್ಳೋಣ. ಸೌಟ್ ಬಳಸ್ತಾ ಇದ್ದೀನಿ, ಪ್ಲೀಸ್. ಒಂದು ಅಷ್ಟೇ ಸಾಕಾ? ಸಾಕು. ಯಾಕಂದ್ರೆ ನಾವು ಕಮ್ಮಿ ತಗೊಂಡಿದ್ವಿ, ಆಮೇಲೆ ಅದಕ್ಕೆ ಮುಂಚೆನೇ ಒಂದ್ಸಲ ಈರುಳ್ಳಿ ಹಾಕಿದ್ವಿ. ಓಕೆ. ಟೊಮೆಟೊ. ಓಕೆ, ಅದು ಕಮ್ಮಿ. ಸುಮ್ಮನೆ ಒಂದು ಅರ್ಧ ಟೊಮೆಟೊ, ಅರ್ಧ ಈರುಳ್ಳಿ ಅಷ್ಟೇ. ಯಾಕಂದ್ರೆ ಮುಂಚೆನೆ ಹಾಕಿ ಬೇಯಿಸ್ಕೊಂಡಿರ್ತೀವಲ್ಲ. ಹೌದು. ನಿಮ್ಗೆ ರವಿ ಸರ್ ಫೇವ್ರೆಟ್ ಹಾಡು ಯಾವುದು? ಅವ್ರದ್ದು ಎಲ್ಲ ಸಾಂಗು ನನ್ನ ಫೇವ್ರೆಟ್. ಒಂದು ಇರುತ್ತಲ್ವಾ, ಒಂದು ಅಟ್ಲೀಸ್ಟ್ 1-2-3 ಭೇದ ಭಾವ ಮಾಡ್ದಂಗೆ ಆಗುತ್ತೆ. ಪರವಾಗಿಲ್ಲ, ಆದ್ರೂ ಹೇಳ್ಬಿಡ್ತೀನಿ. ಹೇಳಿ. ಹೇ ನವಿಲೆ ಹೆಣ್ಣವಿಲೆ, ಹೇ ನವಿಲೆ ನವಿಲೆ ಹೆಣ್ಣವಿಲೆ ನವಿಲೆ, ಬಾ ನವಿಲೆ ನವಿಲೆ, ಬಾ ನವಿಲೆ ನವಿಲೆ, ಆ ಸೌಂದರ್ಯ ಲೋಕದಿಂದ ಜಾರಿದೆ, ನಿನ್ನ ನೋಡೋಕೆ 100 ಕಣ್ಣು ಸಾಲದೆ. ಏನ್ ಬರ್ದಿದ್ದಾರೆ ನೋಡಿ ಅಲ್ವಾ? ರವಿ ಸರ್, ಹಂಸಲೇಖಾಜಿ ಅವರ ಒಂದು ಕಾಂಬಿನೇಷನ್ ಏನ್ ಗೊತ್ತಾ? ನಾನು ಹಂಸಲೇಖ ಸರ್ ಒಂದಿನ ಹೇಳೇಬಿಟ್ಟೆ, ಸರ್ ನಮಗೆ ಆಸೆ
ಆ ಒಂದು ಭಾವನೆಗಳನ್ನ ಹುಟ್ಟಿಸಿದವ್ರೆ ನೀವು ನಿಮ್ಮ ಹಾಡುಗಳಿಂದ. ನಮ್ಮನ್ನ ಹಾಳು ಮಾಡಿದ್ದು ನೀವೇ ಸರ್ ಅಂತ. ಹೌದು. ಯಾಕೆ ಹಿಂಗೆ ಹೇಳ್ಬಿಟ್ಟೆ ಅಂದರು. ಸರ್ ನಾವು ಹಿಂಗೆ ಇರುತ್ತೆ ಜೀವನ, ಈ ಥರನೇ ಈ ಹಾಡು ಥರನೇ ಇರುತ್ತೆ ಅಂದ್ಬಿಟ್ಟಿರ್ತೀವಿ. ಹಂಗಿರಲ್ವಲ್ಲ ಸರ್, ಯಾಕೆ ಸರ್ ಅಂತ. ನಮ್ಮ ಜೀವನಗಳಲ್ಲಿ ಕಾಗೆ 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 ಅದು. ಬಟ್ ರೊಮ್ಯಾನ್ಸ್ ಅನ್ನೋದನ್ನ ಕಲಿಸಿದ್ದೆ ನಮ್ಮ ರವಿ ಮಾಮ. ನೋಡಿ ಹೆಂಗೆ ನಾವು ಅಪ್ಪ ಹಿಂಗೆಲ್ಲ ನಾಚ್ಕೊಂಡು ಹೆಣ್ಣಾಗಿ ಹೋಗ್ತೀನಿ ನಾನು ಗೊತ್ತಾ. ಅದು ಹಣ್ಣಾಗ ಈಗ ಮಟನ್ ಹಾಕೊಂಡು ಬೇಯಿಸ್ಕೊಂಡಿದ್ದೀನಲ್ಲ, ಆ ಮಟನ್ನ ಈಗ ಇದಕ್ಕೆ ಹಾಕೊಂಡ್ಬಿಡೋಣ. ಓಕೆ, ಸೂಪರ್. ಈಗ ನಾವು ಈಗ ಇದ್ರಲ್ಲಿ ಒಂದು ಸ್ವಲ್ಪ ಫ್ರೈ ಆಗ್ತಾ ಇರಲಿ, ಅಷ್ಟನ್ನು ನಾವೇನು ಮಾಡೋಣ, ಇದನ್ನೆಲ್ಲ ಮಿಕ್ಸಿಗೆ ಹಾಕೊಂಡ್ಬಿಡೋಣ. ಓಕೆ, ಫಸ್ಟ್ ಮೊದಲನೇದಾಗಿ ಪೆಪ್ಪರು, ಓಕೆ, 2 ಲವಂಗ, ಓಕೆ, ಒಂದು ಚಕ್ಕೆ, ಹಾಂ ಚಕ್ಕೆ ಇಷ್ಟು, ಆಮೇಲೆ ಪುದೀನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳೋಣ. ಓಕೆ, ಸ್ವಲ್ಪ ಗ್ರೇವಿಶ್ ಮಾಡಿಕೊಂಡ್ರೆ ಚಪಾತಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಅದು ಡ್ರೈ ಥರನೂ ಮಾಡ್ಕೋಬೋದು, ಗ್ರೇವಿ ಥರನೂ ಮಾಡ್ಕೋಬೋದು, ಸೆಮಿ ಗ್ರೇವಿ ಥರ. ಕೊತ್ತಂಬರಿ ಸೊಪ್ಪು ಒಂಚೂರು, ಸೂಪರ್. ಬೆಳ್ಳುಳ್ಳಿ. ಆ್ಯಕ್ಚುಲಿ ಮಟನ್ನು ಇದು ನಾನ್ ವೆಜ್ಜಲ್ಲಿ ಬೆಳ್ಳುಳ್ಳಿ ಬಿದ್ರೇನೆ ಟೇಸ್ಟ್. ಹೌದು ಅಲ್ವಾ? ನನಗೆ ನೋಡಿ ರಸಮ್ಗೂ ಬೆಳ್ಳುಳ್ಳಿ ಬಿದ್ದರೆ ಅದ್ರ ಮಜಾನೇ ಬೇರೆ. ಮಟನ್ ಫ್ರೈ ಆ್ಯಂಡ್ ರಸಮ್. ಸೊ ಈಗ ನಮ್ಮ ಮಟನ್ ಇಲ್ಲಿ ಬೇಯ್ಕೋತಾ ಇದೆ, ಅಂದರೆ ಫ್ರೈ ಆಗ್ತಾ ಇದೆ ಚೆನ್ನಾಗಿ. ಇದನ್ನ ಹಾಕ್ಬಿಡ್ಲಾ? ಹಾಂ, ಇದನ್ನ ಖಾರದ ಪುಡಿ ಬೇಡ, ಇಲ್ಲಿ ಬೇಕಾದ್ರೆ ನಾವು ಒಂಚೂರು ಯೂಸ್ ಮಾಡ್ಕೋಬೋದು ಅಷ್ಟೇ. ಬಿಡ್ತೀನಿ ನಾನೀಗ. ಹಿಂಗೆ ಹಾಕಿದೆ ನೋಡಿ, ನನ್ನ ಪುಣ್ಯ ಹೇಗಿದೆ. ಪೂಜಾ ಲೋಕೇಶ್ವರು, ದಿ ಫೇಮಸ್ ಪೂಜಾ ಲೋಕೇಶ್ವರು ನನಗೆ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ತಿದ್ದಾರೆ. ಐ ಆಮ್ ಸೋ ಹ್ಯಾಪಿ ಟುಡೇ. ಅದೇ ನೀವು ಕರೆದು ಪಾರ್ಟಿ ಕೊಡ್ತೀನಿ ಅಂತ ಈ ಸಲ ಕೊಡ್ತೀನಿ ನೋಡಿ. ನಾನು ನೋಡ್ತೀನಿ. ಇದನ್ನ ಹಾಕ್ಬಿಡ್ಲಾ? ಎಸ್. ಓಕೆ. ಘಮ ಘಮ. ಬೇಕಾದ್ರೆ ಒಂಚೂರು ಪೆಪ್ಪರ್ ಹಾಕೋಬಹುದು ಮೇಲೆ ಪೆಪ್ಪರ್ ಪುಡಿ. ಓಕೆ. ಓಹೋ, ಅದ್ಭುತ. ಸಕ್ಕದಾಗಿದಾರೆ. ಬರೀ ತಿಂತೀನಿ ಅಂತ ಅನ್ಕೋಬಾರ್ದಲ್ಲ ನೀವು. ಉಪ್ಪು ಬೇಕು, ಖಂಡಿತ ಬೇಕು. ಯಸ್, ರುಚಿಗೆ ತಕ್ಕಷ್ಟು ಉಪ್ಪು. ನಾವು ಬೇಯಿಸಿಟ್ಕೊಂಡಿದ್ವಲ್ಲ, ಆ ನೀರ್ನ ಆಕ್ಚುಲಿ ಕೆಲವು ಸಲ ನಾನು ಸೂಪ್ ತರನು ಕೊಡ್ತೀನಿ. ಅದಕ್ಕೆ ಒಂಚೂರು ಪೆಪ್ಪರ್ ಹಾಕ್ಬಿಟ್ಟು ನನ್ನ ಮಗಳಿಗೆ ಕೊಡ್ತೀನಿ, ಮತ್ತೆ ಇದಕ್ಕೂ ಯೂಸ್ ಆಗುತ್ತೆ. ಓಕೆ, ಈ ತರ. ಓ, ಸೂಪರ್. ಆಕ್ಚುಲಿ ಮಟನ್ ಅಲ್ಲಿ ಬೇಯಿಸಿರೋ ಫ್ಲೇವರ್ಸ್ ಎಲ್ಲ ಇದ್ರಲ್ಲೇ ಇರೋದು, ಸೂಪ್ ಅಲ್ಲೇ ಇರೋದು. ನಮ್ಮಮ್ಮ ಏನ್ ಮಾಡೋರು, ಮಟನ್ ಬೇಯಿಸಿ ಅದಕ್ಕೆ ಒಂಚೂರು ಒಗ್ಗರಣೆ ಹಾಕಿ, ಅಂದ್ರೆ ಪೆಪ್ಪರು, ಈರುಳ್ಳಿ ಇದೆಲ್ಲ ಹಾಕಿ ನಮ್ಗೆ ಫಸ್ಟ್ ಒಂದು ಗ್ಲಾಸ್ ಅಲ್ಲಿ ಕೊಡೋರು. ನಮ್ಮ ಅಪ್ಪ ಅದನ್ನ ತಗೊಂಬಂದ್ಬಿಟ್ಟು ಬಬ್ಲಾ ಅಂತ ಅಂದ್ಬಿಟ್ಟಿದ್ರು. ಅದಕ್ಕೆ ಜಗಳ, ನನಗೆ ನಿನಗೆ ನನಗೆ ಅಂತ. ಇವಾಗಿನ ಕಾಲದಲ್ಲಿ ನಮ್ಮ ಮಕ್ಕಳಿಗೆ ಕೊಟ್ರೆ ಥೂ ಏನಿದು ಅಂತಾರೆ, ಇನ್ನೊಬ್ಬ ಬಂದು ಅಂತಾರೆ. ಹಂಗೆ ಅದ್ಭುತ. 2 ನಿಮಿಷ ಅದಲ್ಲಿ ನಾವು ಸ್ವಲ್ಪ ಬೇಯಿಸಿ ಫ್ರೈ ಮಾಡ್ಕೊಳ್ಳೋಣ. ತೆಗಿರಿ, ತಿನ್ನೋಣ ನಿಮ್ಮ ಮಟನ್ನ. ಅರೋಮಾ ಹೇಗಿದೆ? ಅರೋಮಾ ಆರಾಮಾಗಿದೆ. ಇದು ರೆಡಿ ಇದೆ. ಸೂಪರ್. ಪ್ಲೇಟಿಂಗ್ ನಾನು ಮಾಡ್ಲಾ? ಎಸ್ ಪ್ಲೀಸ್. ಈಗ ಅಕಸ್ಮಾತ್ ಇದು ಡ್ರೈ ಬೇಕು ಅಂದ್ರೆ ಇನ್ನೊಂಚೂರು ನಾವು ಹಾಗೆ ಬಿಸಿಯಾಗಿ ಮಾಡ್ಕೊಂಡು ಹಂಗೆ ಇಟ್ಕೊಂಡ್ಬೋದು. ಬಟ್ ಇದು ಗೊಜ್ಜೆ. ಹೌದು. ಇದಕ್ಕೆ ಆಕ್ಚುಲಿ ಹಿಂಗೆ ಬೋನ್ ಪೀಸಸ್ ಚಂದ ಅನ್ಸುತ್ತಲ್ಲ? ಹೌದು, ಯೂಶಲ್ ಆಗಿ ನಾವು ಈ ಲೈನ್ ಅಂತೀವಲ್ಲ, ಅದು ನೋಡಿ ಚೆನ್ನಾಗಿರುತ್ತೆ, ಅದು ಮಜಾ ಇರುತ್ತೆ. ಹೌದು. ಆಮೇಲೆ ನಲ್ಲಿ ಮುಳ್ಳೆ ಒಂದು ಹಾಕ್ಸ್ತೀವಿ. ನಮ್ಮ ಮನೇಲಿ ಕಿತ್ತಾಡ್ತೀವಿ, ನಾನು ನನ್ನ ತಮ್ಮ ಅಂತೂ ನಲ್ಲಿಗೆ ವಿ ಫೈಟ್. ನಾನು ಅಷ್ಟೇ ಮನೇಲಿ. ಹೌದಾ? ನೋಡಿ, ರೇಮೋ. ಎಸ್. ಜೀವನದಲ್ಲಿ ಇನ್ನೇನು ಬೇಕು ನಮಗೆ ಅಲ್ವಾ? ಚಾಂಚಡ. ಒಂದು 15 ವರ್ಷದ ಒಡನಾಟ ಆಗಿದ್ರು. ಮೊದಲನೇ ಸಲ ರೆಮೋ ಅವ್ರ ಕೈಯಿಂದ ಈ ಮಟನ್ ಮಾಡಿ ಕೊಟ್ಟು ನನ್ನ ಜೀವನವನ್ನು ಪಾವನ ಮಾಡಿದ್ದಕ್ಕೆ ಧನ್ಯವಾದ ಹೇಳ್ತೀನಿ. ಧನ್ಯವಾದಗಳು. ಬಟ್ ನಿಜವಾಗ್ಲೂ ನೋಡೋದಕ್ಕೆ ಇಟ್ ಇಸ್ ಲುಕಿಂಗ್ ವೆರಿ ಟೇಸ್ಟಿ. ಇದಕ್ಕೊಂಚೂರು ನಿಂಬೆ ಹಣ್ಣು ಹಾಕೊಳ್ಳಿ.
ಯಾ ಇದಕ್ಕೊಂದು ಈರುಳ್ಳಿ ಹಿಂಗೆ ಇಟ್ಕೊಂಡು ಚೆನ್ನಾಗಿದ್ಯಾ? ಹಾಂ, ಏನು ಅರ್ಥನೇ ಆಗ್ತಿಲ್ವಲ್ಲಪ್ಪ, ಟೆನ್ಷನ್ ಆಗ್ತಾಯಿದೆ. ನಾನು ಹೋಗಬೇಕು, ಸರಿ ಚೆನ್ನಾಗಿದೆಯಲ್ವ ಹೇಳ್ಬಿಡಿ ಪ್ಲೀಸ್. ಇರಲಿ ತಿನ್ನಿ, ಆರಾಮಾಗಿ ತಿನ್ನಿ. ಇದನ್ನ ಆ ಕಡೆ ಕಳ್ಸೋದಕ್ಕೆ ನನಗೆ ಭಯ ಆಗ್ತದೆ. ಅದು ಚೆನ್ನಾಗಿದೆಯಾ? ತುಂಬಾ ಅಂದ್ರೆ ಆ ಮಟನ್ ಬೆಂದಿರೋದು, ನೀವು ಹೇಳ್ದಾಗೆ ಮಟನ್ ಬೇಯಿಸ್ಬೇಕಾದ್ರೆ ನಾವು ಏನೇನು ಸಾಮಗ್ರಿಗಳು ಹಾಕ್ತೀವಿ ಅದು ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಅದೇ ಹೀರ್ಕೊಳ್ಳೋದು. ಪೆಪ್ಪರ್, ಆ ಪುದೀನ, ಆ ಕೊತ್ತಂಬರಿ, ಏನು ಗಾರ್ಲಿಕ್, ಅಮೇಝಿಂಗ್ ರೆಮೋ, ಅಮೇಝಿಂಗ್. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಅಂಡ್ ಪರ್ಫೆಕ್ಟ್ ಆಗಿ ಬಂದಿದೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ವೆರಿ ಮಚ್. ನೀವು ಟೇಸ್ಟ್ ಮಾಡ್ಬೋದು. ಅನ್ಕೊಂಡೆ ಬೇಕಾ? 1 ಪೀಸ್ ಕೊಡಿ, ಚಿಕ್ಕ ಪೀಸ್ ತಗೋತೀನಿ. ಈಗ ನನ್ಗೆ ಅನ್ನಿಸ್ತಾ ಇರೋದು, ಇದಾದ್ಮೇಲೆ ಇನ್ನ ಶೂಟಿಂಗ್ ನಾವು ಕಂಟಿನ್ಯೂ ಮಾಡ್ತೀವಿ. ಬಟ್ ಇಂಥ ಒಂದು ಡಿಶ್ ಕೊಟ್ಬಿಟ್ಟು ಶೂಟಿಂಗ್ ಮಾಡಿ ಅಂತಂದ್ರೆ ಹೆಂಗ್ ಮಾಡಕ್ ಸಾಧ್ಯ ಹೇಳಿ ನೀವು? ನನಗೆ ಒಂದೇ ಒಂದು ರಿಕ್ವೆಸ್ಟ್, ಜಿ ಯಾವಾಗಲೂ ನೀನೇನು ಮಾಡೋದಿಲ್ಲ ಬರೀ ತಿಂತ್ಯಾ ಅಂತಾರೆ, ಅವ್ರಿಗೊಂದ್ಸಲ ಹೇಳ್ಬಿಡಿ ಚೆನ್ನಾಗಿ ಮಾಡಿದ್ಲು ಅಂತ ಪ್ಲೀಸ್. ಎಕ್ಸ್ಕ್ಯೂಸ್ ಮೀ, ಏನೋ ಅಪರೂಪಕ್ಕೆ ಡೇಟ್ ಕೊಟ್ಬಿಟ್ಟು ಕೊರ್ದಿದ ತಕ್ಷಣ ಬಂದ್ಬಿಟ್ಟಿದ್ದೀರಾ. ಅದೇ ಬೆಂಗಳೂರಲ್ಲಿ ಬಿಸಿ ಹಿಂಗೆ ಕಾದೋಗ್ತಾ ಇದೆ ಆಯ್ತಾ? ಹೇಳ್ತಾ ಇಲ್ವಾ, ನಿಮ್ಮ ಇಂಟ್ರೊಡಕ್ಷನ್ ಇಂದಾನೆ ಹಂಗೆ ಹೇಳಿದೀನಿ. ಮನೆಗೆ ಬಂದು ಇದನ್ನ ಮಾಡಿ ನಿಮ್ಮ ಬಾಸಕ್ಕೆ ಕೊಟ್ರೆ ಡನ್ ಆಯ್ತಾ? ಫಿಕ್ಸು. Done deal. Really, Remo, thank you very much for spending the time. And as usual, ನಮ್ಮ ಲೋಕೇಶ್ ಪ್ರೊಡಕ್ಷನ್ಸ್ ಇಂದ ಒಂದು ಸಣ್ಣ ಕಾಣಿಕೆ. ಥ್ಯಾಂಕ್ ಯು ಸೋ ಮಚ್. ಹಾಗೆ ದಿಸ್ ಇಸ್ ನಿಮಗೆ ಗೊತ್ತೇ ಇದೆ, ಅದು ನಮ್ಮ ಮಾಮೂಲಿ ಅಲ್ಲ, ನಮ್ಮ ಒಂದು ಪೇಟೆಂಟ್ ಇದು. ಥ್ಯಾಂಕ್ ಯು ವೆರಿ ಮಚ್. ಹೀಗೆ ನಮ್ಮ ಕುಕಿಂಗ್ ಕಲಾಕಾರ್ ಕಿಚನ್ಗೆ ಬರ್ತಾನೆ ಇರಿ, ಖಂಡಿತ ಅಲ್ವಾ? ಎಸ್ ಡನ್. ಅಂಡ್ ಸಿಗ್ತಾ ಇರ್ರಿ ಅಪ್ಪ ಪ್ಲೀಸ್. ನೀವು ಅಷ್ಟೇ, ನೀವು ಬ್ಯುಸಿ ಇದ್ದೀರಾ. ನೀವು ನೋಡಿ ಇವಾಗ ಕಲಾಕಾರ್ ಕಿಚನ್ ಇನ್ನೊಂದು ಅಷ್ಟು ಕೆಲಸ ಅಂತ ಮಾಡ್ತಾ ಇರ್ತೀರಾ, ನಮಗೂ ಸಿಗಿ ಒಂಚೂರು. ಖಂಡಿತವಾಗ್ಲೂ ಎಲ್ರೂ ಕೇಳಿದೆ ಅಂತ ಹೇಳಿ ನೆಕ್ಸ್ಟ್ ಟೈಮ್ ಮೇಗುನ್ ಕರ್ಕೊಂಡ್ಬರ್ಬೇಕು. 100% ಕರ್ಕೊಂಡ್ಬರ್ತೀನಿ. ದಂಡಿ. ಸೊ ವೀಕ್ಷಕರೇ, ಇವತ್ತಿನ ರೆಸಿಪಿನ ನೀವು ಟ್ರೈ ಮಾಡಲೇಬೇಕು. ಮಟನ್ ಪ್ರಿಯರಿಗಂತೂ ಇದು ಹಬ್ಬದ ಊಟ ರೀ. ಎಕ್ಸಲೆಂಟ್ ರೆಮೋ. ಥ್ಯಾಂಕ್ ಯು. ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ ಇಲ್ಲೇ ಇನ್ನೊಬ್ಬರ ಜೊತೆ. ಅಲ್ಲಿವರೆಗೂ ಅಡಿಯೋಸ್.